ಯಾವತ್ತೂ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಳ್ಳೋರಲ್ಲ. ಈ ನಡುವೆ ಈಗ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಅದಕ್ಕೆ ಗೊತ್ತಾಗ್ತಾ ಇರೋದ್ರಿಂದ ನಾವು ಆಚರಣೆ ಮಾಡ್ಕೋಬೇಕು ಪರಿಸ್ಥಿತಿ ಬಂದಿದೆ. ಆ್ಯಕ್ಚುಲಿ ದೇವಸ್ಥಾನಗಳಿಗೆ ಹೊಟ್ಬಿಡ್ತಾ ಇದ್ರಿ, ನಾವು ಬೇಡ, ಅಭಿಮಾನಿಗಳು ಬರ್ತಾ ಇರ್ತಾರೆ, ಫೋನ್ಗಳು ಬರ್ತಾ ಇರ್ತಾರೆ, ಬೇಡ ಅಂದೇಳ್ಬಿಟ್ಟು ನಾಳೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಈ ನಾನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೇವರು ಎಲ್ಲ ನಮ್ಮ ಚಾಮರಾಜಪೇಟೆ ಕ್ಷೇತ್ರ ಹಾಗೂ ನಮ್ಮ ಜನಪ್ರಿಯ ಮಂತ್ರಿಗಳು ಹಾಗೂ ಶಾಸಕರಾದ BZ ಧರ್ಮದ ಆಶೀರ್ವಾದದೊಂದಿಗೆ ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾವು ಇವರೆಲ್ಲನೂ ಭಾಳ ಈ ಒಂದು ಚಿಕ್ಕ ವಯಸ್ಸಿಂದ ಇದು ಎಲ್ಲ ಸ್ನೇಹಿತರುಗಳು. ನಮಗೆ ಇವ್ರ ತಂದೆಯವರು ನಮ್ಗೆ ಸ್ನೇಹಿತರು ಅಂತಂದರೆ ಅದು ತಪ್ಪಾಗಲ್ಲ. ಅಂತಹ ಒಬ್ಬ ಸುಪುತ್ರ ನಮ್ಮ ಈ ಒಂದು ಚಾಮರಾಜಪೇಟೆಯ ಇದು ಮನೆಯ ಮಗ ಈ ನಮ್ಮ ರಾಜ ಅವ್ರಿಗೆ ಇವತ್ತು ಇದು ಹುಟ್ಟುಹಬ್ಬ. ಅವರಿಗೆ ದೇವರು ಇದು ಒಳ್ಳೇದು ಮಾಡಲಿ, ಅವರು ಇದು ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲ ನಮ್ಮ ಸ್ವಾಮಿ ಇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಅದೇ ನಾನು ಇದು ಹೇಳಿದ್ನಲ್ಲ, ಅವರು ಇದು ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲ ನಮ್ಮ ಸ್ವಾಮಿ ನಮ್ಮ ದೇವರು ಅವರಿಗೆ ಇದು ನೆರವೇರಿಸಲಿ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೇನೆ. ಅವ್ರಿಗೆ ಇದು ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಜನಪ್ರಿಯ ಮಾಜಿ ನಗರಸಭಾ ಸದಸ್ಯರ ಪುತ್ರ ಹಾಗೂ ಮುಂದಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ನಗರ ಪಾಲಿಕೆಯ ಸದಸ್ಯರು. ಅವರ ಹುಟ್ಟುಹಬ್ಬ ನಮ್ಮ ಚಾಮರಾಜಪೇಟೆ ಅವರ ಅಭಿಮಾನಿಗಳು ಅವ್ರಿಗೊಂದು ಶುಭಾಶಯ ಕೋರಕ್ಕೆ ಬಂದಿದ್ದೀರಿ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ, ಇನ್ನೂ ಹೆಚ್ಚು ಜನಸೇವೆ ಮಾಡುವಂಥ ಆ ಸೌಭಾಗ್ಯ ಸಿಗಲಿ ಅಂತ ನಾವು ಆ ಸ್ವಾಮಿನ ಪ್ರಾರ್ಥನೆ ಮಾಡ್ಕೊತೀವಿ.